ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಶುಭ ಮುಂಜಾನೆ. ಇವತ್ತು ನಾನು 6:30ಗೆ ಎದ್ದಿದ್ದೆ. ಅರ್ಧ ಗಂಟೆ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. 7 ಗಂಟೆ ಆಗೋಗಿದೆ ಇಷ್ಟು ಬೇಗ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಿನ್ನೆ ಅತ್ತೆ ಮಾವ ಇಬ್ಬರು ಊರಿಗೆ ಹೋಗಿದ್ದಾರೆ. ಅವ್ರು ಇಲ್ಲದೆ ಇರುವಾಗ ನಾನು ಪಾಪುನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಯಾವ ರೀತಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಮತ್ತು ನಂದು ಪಾಪುದು ಯಾವ ರೀತಿ ರೂಟೀನ್ ಇರುತ್ತೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. 7 ಗಂಟೆ ಆಗಿದೆ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿತ್ತು ಅಂತ. ಪಾಪು ಇನ್ನೂ ಮಲ್ಕೊಂಡಿದ್ದಾನೆ, ಎದ್ದಿರಲಿಲ್ಲ. ಹಸ್ಬೆಂಡ್ ಅವನ ಜೊತೆನೇ ಇದ್ದರು. ಹಾಗಾಗಿ ನಾನು ಸ್ವಲ್ಪ ಓಡಾಡಿಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದೆ. 7 ಗಂಟೆ ಎಳೆ ಬಿಸಿಲು ಕಾಯೋಣ ಅಂತ ಬಂದರೆ ಇದು 7 ಗಂಟೆ ಬಿಸಿಲು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಒಂದು 9 ಗಂಟೆ 10 ಗಂಟೆ ಆಗಿದೆಯೋ ಅನ್ನೋಷ್ಟು ಜೋರು ಬಿಸಿಲಿತ್ತು. ಸ್ವಲ್ಪ ದಿನದಿಂದ ನಾನು ನೋಟಿಸ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸಂಜೆ ಒಂದು 7 ಗಂಟೆ ಆಗಿದ್ರೂ ಕತ್ಲೆ ಆಗಿರಲ್ಲ. 5:30 6 ಗಂಟೆ ಈ ರೀತಿ ಇದ್ದಾಗ ಬೆಳಕು ಎಷ್ಟಿರುತ್ತೋ ಅಷ್ಟು ಬೆಳಕಿದೆ ಅಂತ ಅನ್ಸುತ್ತೆ. 7 ಗಂಟೆ ಆದ್ರೂ ಕತ್ಲೆ ಆಗಿರಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟು ಜನ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ ಗೊತ್ತಿಲ್ಲ. ಹಳ್ಳಿ ವಾತಾವರಣ ನೋಡ್ತಾ ಇರ್ಬೋದು ನೀವು. ಕೂಲಾಗಿ ಕಾಮಾಗಿದೆ. ಎಲ್ಲಿದ್ರೂ ಕೋಳಿ ಕುರಿ ಆಡ್ಮರಿ ಹಸು ಈ ಸದ್ದುಗಳೇ ಕೇಳಿಸುತ್ತೆ. ಸಿಟಿಗಳಲ್ಲಾದರೆ ನಾವು ಬರೀ ವೆಹಿಕಲ್ ಸೌಂಡ್ಗಳನ್ನೇ ಕೇಳ್ತಾ ಇರ್ತೀವಿ. ಬಟ್ ಇದೊಂಥರ ಹಳ್ಳಿ ವಾತಾವರಣ ಕೂಲಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ನವಿಲು ಕೂಗೋದು ಕೂಡ ಕೇಳಿಸುತ್ತೆ. ಇಲ್ಲಿ ನಮ್ಮ ಊರ ಹತ್ತತ್ರ ಅಂದರೆ ಊರ ಕೊನೆ ಅಂತಲೇ ಹೇಳ್ಬೋದು. ಊರ ಕೊನೆ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಹತ್ತಿರ ಇರೋದ್ರಿಂದ ಆ ಕಡೆ ಸೈಡೆಲ್ಲ ಗದ್ದೆಗಳಿದ್ದಾವೆ. ಅಲ್ಲಿ ನವಿಲು ಕೂಗಿದ್ರೆ ಇಲ್ಲಿ ತನಕ ಕೇಳಿಸುತ್ತೆ. ಅವು ಎನಿ ಟೈಮ್ ಕೂಗೋದಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಒಂದು 6 ಗಂಟೆ ನಾನು ತುಂಬ ಸತಿ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಟೆರೇಸ್ ಮೇಲೆ ಬಂದು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಕೇಳಿಸುತ್ತೆ ಅವುಗಳು ಕೂಗೋದು. ಎಲ್ಲರೂ ಇವಾಗ ಎದ್ದು ಅವ್ರವ್ರ ಮನೇಲಿ ಬೆಳಗಿನ ದಿನಚರಿ ಅವ್ರ ಕೆಲಸಗಳು ಅವ್ರ ರೂಟೀನ್ ಏನಿರುತ್ತೆ ಅದನ್ನು ಶುರು ಮಾಡ್ಕೊಂಡಿದ್ದಾರೆ. ಅತ್ತೆ ಇಲ್ಲದೆ ಇರುವಾಗ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಇರ್ತಿತ್ತಪ್ಪ ಅಂದರೆ ಒಂದು ಆಡ್ಮರಿ ಕಸ ತೊಳೆಯೋದು, ಇನ್ನೊಂದು ಪಾತ್ರೆ ತೊಳೆಯೋದು. ಆಡ್ಮರಿನೇ ಇಲ್ಲದೆ ಇರೋದ್ರಿಂದ ಆಡ್ಮರಿ ಕಸ ತೊಳೆಯೋ ಕೆಲಸ ಇರಲಿಲ್ಲ. ಮತ್ತು ಪಾತ್ರೆನ ರಾತ್ರಿನೇ ತೊಳೆದಿಟ್ಟು ಮಲಗಿದ್ರಿಂದ ಆ ಕೆಲಸ ಕೂಡ ಇರಲಿಲ್ಲ. ಅದಕ್ಕೆ ಸ್ವಲ್ಪ ದಿನಾನ ನಿಧಾನವಾಗಿಯೇ ಶುರು ಮಾಡಿದೆ. ನಾನು ಮೇಲ್ಗಡೆ ಸ್ವಲ್ಪ ತಿರ್ಗಾಡ್ಕೊಂಡು ಕೆಳಗಡೆ ಬರೋಷ್ಟರಲ್ಲಿ ಪಾಪುನು ಎದ್ಬಿಟ್ಟ. ಗುಡ್ ಮಾರ್ನಿಂಗ್. ಏನು ಹೋಗ್ಬೇಕು ಈಗ? ಆಚೆ ನಾನು ಹಿಂದಿನ ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಎಲ್ಲ ಮಕ್ಕಳು ಎದ್ದ ತಕ್ಷಣ ಅಪ್ಪ ಅಮ್ಮ ಅಥವಾ ಅವ್ರು ಯಾರನ್ನ ಹೋಗ್ಕೊಂಡಿರ್ತಾರೆ ಅವ್ರನ್ನ ಕೂಗ್ತಾರೆ. ಬಟ್ ನನ್ನ ಮಗ ಎದ್ದೇಳ್ತಿದ್ದಂಗೆ ಹೇಳದೆ ಆಚೆ ಅಂತ. ಅದನ್ನು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸಿದ್ದೀನಿ. ಎದ್ದೇಳ್ತಿದ್ದಂಗೆ ಆಚೆ ಕರ್ಕೊಂಡು ಹೋಗು ಅಂತಂದ. ಅವನ್ನ ಫಸ್ಟು ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡೋಗಿ ಅವನ್ನ ನಿದ್ದೆನ ತಿಳಿದ ಮೇಲೇ ನಾನು ಬಾಕಿ ಕೆಲಸ ಮಾಡೋದು. ಇಲ್ಲಾಂದರೆ ಅವ್ನು ಬಿಡೋದಿಲ್ಲ, ಅಳ್ತಾನೆ. ಇನ್ನು ಅವನಿಗೆ ಮಕ್ಕಳಂತೆ ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಕ್ಕಳು ಕಂಡ ತಕ್ಷಣ ಅವನು ಹಿಂದೆ ಮುಂದೆ ಯೋಚನೆನೇ ಮಾಡಲ್ಲ, ಅವ್ರ ಹತ್ರ ಹೋಗ್ಬಿಡ್ತಾನೆ. ಬೆಳ್ಳಿನೂ ಎದ್ದಿದ್ಲು ನೋಡಿ. ಇವನು ಲೇಟಾಗಿ ಎದ್ದೇಳ್ತಾನೆ, ಬೆಳ್ಳಿ ಬೇಗ ಎದ್ದೇಳ್ತಾಳೆ. ಅಂದರೆ ಅವಳು ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾಳೆ, ಇವನು ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳ್ತಾನೆ. ಅಲ್ಲಿ ಆಡ್ಮರಿ ಓಡಾಡ್ತಿದ್ದಾವಲ್ಲ ಅದು ಬೆಳ್ಳಿ ಅವ್ರ ಮನೆಯದೇ ನೋಡಿ. ಆಡ್ಮರಿನೂ ಬಿಟ್ಬಿಟ್ಟಿದ್ದಾರೆ, ಜೊತೆಗೆ ಅವಳನ್ನು ಬಿಟ್ಬಿಟ್ಟಿದ್ದಾರೆ. ಅದು ಎಲ್ಲಿ ಬಂದು ಅವಳನ್ನ ಗುದ್ದುತು ಅಂತ ಭಯ ಆಗ್ತಿತ್ತು. ಬಟ್ ಹಾಗೇನೂ ಆಗಲಿಲ್ಲ. ಅವ ಸ್ಕೂಲ್ಗೆ ಹೋಗ್ಬಾರ್ದಾ? ಬಾ ಒಳಗೆ ಕೊಟ್ಬಿಡು ಶೋಕಪ್ಪಜಿಗೆ. ಅವು ಸ್ಕೂಲ್ಗೆ ಹೋಗ್ಬಾರ್ದಾ? ಹೋಗುವ ಕೊಡವ, ಅವನ್ನ ರೆಡಿ ಆಗ್ಬಿಟ್ಟು ಹೋಗು. ಟೈಮ್ ಆಯ್ತಾ ನಿಂಗೆ? ಸ್ಕೂಲ್ಗೆ ಎಲ್ಲ ಹೋಯ್ತವ್ರೆ. ಇವಳ ಹೆಸರು ಪ್ರಣತಿ ಅಂತ. ನಾನು ಇವಳನ್ನೂ ನನ್ನ ಹಿಂದಿನ ಬ್ಲಾಗಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಿಮಗೆ. ಇವಳು ಮತ್ತು ಇವ್ರ ಅಣ್ಣ ಅಚಿಂತ್ಯ ಅಂದ್ಬಿಟ್ಟು. ಇವರಿಬ್ಬರು ಕಂಡ್ರೆ ಇವನಿಗೆ ತುಂಬ ಇಷ್ಟ. ಇವರಿಬ್ಬರು ಮನೆಗೆ ಟಿ ವಿ ನೋಡೋಕ್ಕೆ ಬರ್ತಾ ಇರ್ತಾರಲ್ಲ, ಹಾಗಾಗಿ ಇವರಿಬ್ರು ತುಂಬ ಒಪ್ಕೊಂಡಿದ್ದಾನೆ. ಅವರೆಲ್ಲರೂ ರೋಡಲ್ಲಿ ಆಟ ಆಡೋದನ್ನ ನೋಡೋದು ಕಂಡ್ರೆ ಚಿಂತ್ಯ ಚಿಂತ್ಯ ಅಂತ ಕೂಗ್ತಾನೆ. ಅಚಿಂತ್ಯ ಅಂತ ಫುಲ್ಲಾಗಿ ಕೂಗಕ್ಕೆ ಬರಲ್ಲ, ಚಿಂತ್ಯ ಅಂತಾನೆ. ಹಾಯ್ ಮಾಡಿ ಬಾಸ್. ಅಪ್ಪನ ಹೆಸ್ರೇನವ?
ಪಾಪುಗೆ ನಿದ್ದೆ ತಿಳಿಯೋ ತನಕ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಅವನ್ನ ಅವರಪ್ಪನ ಹತ್ರ ಬಿಟ್ಟು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ತಿಂಡಿ ಅಂತ ಏನೂ ಮಾಡಲಿಲ್ಲ. ನಾನು ಹಸ್ಬೆಂಡ್ ಪಾಪು 3 ಜನ ಇರೋದಲ್ವಾ, ಹಾಗಾಗಿ ಒಟ್ಟಿಗೆ ಅನ್ನ ಸಾಂಬಾರು ಮುದ್ದೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಪದೇ ಪದೇ ಅಡುಗೆ ಮಾಡೋ ಕೆಲಸನೂ ಇರಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ನ ನೀವು ರೆಗ್ಯುಲರಾಗಿ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಯಾರೂ ಅಷ್ಟು ತಿಂಡಿನ ಇಷ್ಟಪಡಲ್ಲ, ಅನ್ನ ಸಾಂಬಾರು ಮುದ್ದೆನೇ ಜಾಸ್ತಿ ಇಷ್ಟಪಡೋದು. ಅನ್ನ ಸಾಂಬಾರು ತಿಂದು ಬೇಜಾರಾದಾಗ ತಿಂಡಿ ಮಾಡ್ಕೊತೀನಿ. ಅನ್ನ ಉಂಟ ಇಬ್ರು ಕೊಟ್ಟಿನಿ ಇದು ಅವು ಯಾಕೆ ಹೋಯ್ತು ಅತ್ತಗೆ ಮುಂದ್ಕೋಸಿ ಬಾ ಮುಂದ್ಕೋಸಿ ಕೂತ್ಕರಿ ಅನ್ನ ಮೆತ್ಗತ್ತ ಅಂತ ಹೋಗುತ್ತಾಳೆ ನೋಡು ಎಲ್ಲಿ ಕೊಂಡ್ಸರು ಹೋಯ್ತಾಳ. ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪಾಪುನ ರಾಜಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಬೆಳ್ಳಿ ರಾಜಮ್ಮ ಅವ್ರ ಮನೇಲಿ ಊಟ ಹಾಕಿಸ್ಕೊಂಡು ಮಾಡ್ತಾ ಇದ್ಲು. ಅವಳನ್ನ ನೋಡ್ಬಿಟ್ಟು ಇವನು ಊಟಕ್ಕೆ ಕುತ್ಕೊಂಡ ಅವಳ ಜೊತೆಲಿ. ನೋಡ್ತಾ ಇರ್ಬೋದು ನೀವು, ಇಬ್ರು ಕ್ಯೂಟಾಗಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತ. ನಮಗೆಲ್ಲ ಅವ್ರ ಕ್ಯೂಟ್ನೆಸ್ ನೋಡ್ಕೊಂಡೇ ನಿಂತ್ಕೊಳ್ಳೋದಾಯ್ತು, ಎಲ್ಲ ಅವ್ರನ್ನೇ ನೋಡ್ತಾ ಇದ್ವಿ. ಮುಂದೆ ತೊಳಗೆ ಹೋಯ್ತಾಳ ಅದು ಎಲ್ಲಿಗೆ ಮನೇಲಿ ಊಟ ಮಾಡಿಸ್ಕೊಡ್ತೀನಿ ಬಾರೋ ಪಾಪು ಅಂದರೆ ಬೇಡ ಅಂತ ಹೇಳ್ತಾನೆ, ಅಥವಾ ಓಡೋಗೋದು ಈ ಥರ ಮಾಡ್ತಾನೆ. ಅದೇ ಅವನ ವಯಸ್ಸಿನ ಒಂದು ಮಗು ಏನಾದರೂ ಮಾಡ್ತಾ ಇದ್ರೆ ಇವನಿಗೂ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಅವಳನ್ನ ನೋಡಿಕೊಂಡು ಇವನು ಅವಳ ಜೊತೆ ಸ್ವಲ್ಪ ಹೊತ್ತು ಊಟ ಮಾಡ್ದ. ಇಬ್ರು ಉಂಟ ಇವು ಎದ್ಗೋಗ್ಬಿಡಿ ಸಣ್ಣಗಟ್ಟು ಇಲ್ಲಿ ಕುತ್ಕೊಳ್ಳಿ ಸರ್ ನನ್ನ ದಂಡಲ್ಲಿ ಏಡೇಕ್ಳು ಮನೆಗೂ ಮಧ್ಯೆ ಮನೆ ನಿಮ್ಮ ತೋಕೆ ಬರ್ತವೆ ಏಡೇಕ್ಳು. ಇನ್ನೊಂದು ಬಾಯಿ ಹಾಕಿಸ್ಕೊ ಇನ್ನೊಂದು ಹಾಕಿಸ್ಕೊ ಇನ್ನೊಂದು ಅಂತವ ಅದು ಮುಂದೆಕ್ಕನು ಮುಂದಕ್ಕೋಸಿ ಹಿಡ್ಕೊಡು ಸರಿಯಾಗಿ ಹಿಡಿತಾ ಇದ್ದ. ಕೈಲಿ ತಿನ್ಸ್ಬಿಡು ನೀನು, ಅವಳಿಗೆ ಕೈಲಿ ತಿನ್ಸ್ಬಿಡು. ತಿನ್ನಿಸ್ಬೇಡ ಅವನಿಗೋಸಿ ಚಿಕ್ಕತ್ತು ಕೆಳಗೆ ಕುಂಟಿಸ್ಬಿಟ್ಯಾ? ಹಾಂ ಆಯ್ತಮ್ಮ. ನಿಮ್ದು ಇಲ್ಲಿ ಸರಿಕವ ಯಾರು ಮಿಷಿನ್ ಕಟ್ಸತ್ತವ್ರು, ಮಿಷಿನ್ ಕಟ್ಸೋದು ಇದು ಯಾರೋ ಇದು ಬರಮ್ಮ ತಿನ್ಕಪ್ಪ ಗೋರ್ಕ ತಿನ್ಕಪ್ಪ ಮಂತಿಸ್ತೀನಿ. ಅವ್ರ ಮನೆಯಿಂದ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಪಾಪುಗೂ ಮತ್ತೆ ಊಟ ಮಾಡಿಸ್ದೆ. ಅವ್ನು ಅಲ್ಲಿ ಸರಿಯಾಗಿ ತಿಂದಿರಲಿಲ್ಲ, ಅವಳ ಜೊತೆ ಆಡ್ಕೊಂಡು 1-2 ತುತ್ತು ಅಷ್ಟೇ ತಿಂದಿದ್ದು. ಅದಕ್ಕೆ ಅವ್ನಿಗೆ ಮತ್ತೆ ಊಟ ಮಾಡಿಸ್ಬಿಟ್ಟು ಅವನ್ನ ಆಟ ಆಡಕ್ಕೆ ಬಿಟ್ಟು ನಾನಿಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಮನೆ ಎದುರುಗಡೆ ಗಸಗಸ ಮರನ ನೆರಳಿಗೆ ಅಂತ ಹಾಕೊಂಡ್ವಿ, ಬಟ್ ಅದು ನೆರಳು ಕೊಡೋದಕ್ಕಿಂತ ಹೆಚ್ಚಾಗಿ ಕಸನೇ ಕೊಡುತ್ತೆ. ಅದರಲ್ಲೂ ಈಗ ಗಸಗಸೆ ಹಣ್ಣು ಸೀಸನ್ ಆಗಿರೋದ್ರಿಂದ ಹಣ್ಣಂತೂ ತುಂಬ ಬಿಡುತ್ತೆ. ಕೋತಿಗಳು ಬಂದ್ರೆ ಅಂತೂ ಒಂದು ಸತಿಗೆ ಹಣ್ಣು ಜೊತೆಗೆ ಎಲ್ಲನೂ ಉದುರಿಸ್ಬಿಟ್ಟು ಹೋಗುತ್ತೆ. ಇಲ್ಲಾಂದ್ರೆ ಅಂಗ್ಳದಲ್ಲಿ ಅಷ್ಟು ಕಸ ಆಗೋದಿಲ್ಲ. ಗೇಟ್ ಒಳಗಡೆ ಅಂಗ್ಳದಲ್ಲೆಲ್ಲ ಕಸ ಗುಡ್ಸಾದ್ಮೇಲೆ ರೋಡಲ್ಲೂ ಕಸ ಗುಡ್ಸ್ಕೊಂಡೆ. ಅಲ್ಲಂತೂ ಒಳಗಡೆ ಗಸಗಸೆ ಹಣ್ಣು ಕಾಯಿ ಎಲ್ಲ ಎಷ್ಟು ಬಿದ್ದಿದ್ವೋ ಅದಕ್ಕಿಂತ ಡಬಲ್ ಬಿದ್ದಿತ್ತು. ಅದೆಲ್ಲ ತುಂಬ ಗಲೀಜಾಗಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಹೊರಗಡೆನೂ ಕಸ ಗುಡ್ಸ್ಬಿಟ್ಟು ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನೆನ್ನೆ ರಾತ್ರಿನೇ ಎಲ್ಲ ಪಾತ್ರೆಗಳನ್ನೂ ತೊಳೆದಿಟ್ಟು ಮಲಗಿದ್ದಿದ್ರಿಂದ ಪಾತ್ರೆಗಳು ಅಷ್ಟೇನಿರಲಿಲ್ಲ. ಬೆಳಗ್ಗೆ ಅಡುಗೆ ಮಾಡಿದ್ನಲ್ಲ ಆ ಪಾತ್ರೆ ಜೊತೆಗೆ ಊಟ ಮಾಡಿದ ತಟ್ಟೆ ಇತ್ತು ಅಷ್ಟೇನೆ. 1-2 ಪಾತ್ರೆಗಳಿದ್ವು, ಸ್ವಲ್ಪ ಇದಾವಲ್ಲ ಅಂತ ಬಿಟ್ರೆ ಇವೇ ಮತ್ತೆ ಜಾಸ್ತಿ ಆಗಿಬಿಡ್ತವೆ. ಅದಕ್ಕೆ ಇದ್ದಿದ್ದು ಸ್ವಲ್ಪ ಪಾತ್ರೆಗಳನ್ನೇ ತೊಳ್ಕೊಂಡೆ. ಮನೇಲಿ ನಾನು ಪಾಪು ಇಬ್ಬರೇ ಇದ್ದಾಗ ನನ್ನ ಮೊದಲನೇ ಪ್ರಿಫರೆನ್ಸ್ ಬಂದು ನನ್ನ ಮಗುನ ನೋಡ್ಕೊಳ್ಳೋದಾಗಿರುತ್ತೆ. ಅವನ್ನ ನೋಡ್ಕೊತ ನಾನು ಎಷ್ಟು ಕೆಲಸನ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಮಾತ್ರನೇ ಮಾಡೋದು. ಇನ್ನು ಈ ಟೈಮಲ್ಲಿ ನನ್ನ ಪರ್ಸನಲ್ ಕೆಲಸಗಳು ಅಂದರೆ ಟೈಲರಿಂಗ್ ಆಗಿರ್ಬೋದು ಅಥವಾ ಯೂಟ್ಯೂಬ್ಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ವ್ಲಾಗ್ ಬೇಕಿದ್ರೆ ಮಾಡ್ಕೋಬೋದು, ನಮ್ಮ ರೋಟೀನ್ ಯಾವ ರೀತಿ ಇರುತ್ತೆ ಅದನ್ನೇ ತೋರಿಸ್ಬೋದು. ಬಟ್ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಆಡ್ಕೊಳ್ಳೋಕ್ಕಂತೂ ಆಗಲ್ಲ. ಸೈಲೆಂಟ್ ಇರಬೇಕು, ಇವನಂತೂ ಸೈಲೆಂಟ್ ಆಗಿರಲ್ಲ, ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ ಅವನ್ನ ನೋಡ್ಕೊತ ನಾನು ಮನೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ. ಪಾಪುನ ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ಕೆಲಸ ಮಾಡ್ಕೋತೀನಿ. ಈ ಮಕ್ಕಳು ಏನಪ್ಪ ಅಂದರೆ ನಮಗೆ ಪರ್ಸ್ನಲ್ ಟೈಮ್ ಅಂತಲೇ ಕೊಡೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಫೋನ್ ನೋಡೋಕ್ಕೂ ಪುರ್ಸೋದು ಕೊಡಲ್ಲ. ಅಷ್ಟು ಅವ್ರನ್ನ ನೋಡಿಕೊಂಡೇ ಕೂತಿರ್ಬೇಕು ನಾವು, ಇಲ್ಲಾಂದ್ರೆ ಏನಾರು ಬೀಳೋದು ಎಳೋದು ಮಾಡ್ಕೊತಾನೆ ಇರ್ತವೆ. ದಿನಕ್ಕೆ ಒಂದು 2-3 ಸಲ ಮಲ್ಕೊಂಡ್ರಾರು ಮಲಗಿರೋ ಟೈಮಲ್ಲಿ ಏನಾದರೂ ಮಾಡ್ಕೋಬೋದು. ಬಟ್ ಇವನಂತೂ ಮಲ್ಗಲ್ಲ. ಈ ಒಂದು ಏಜ್ ಇರುತ್ತಲ್ವ, ಅಂದರೆ 2 ವರ್ಷ ಹತ್ತತ್ರ ಆಗ್ತಿದ್ದಂಗೆ ಅವಕ್ಕೆ ಆಟ ಜಾಸ್ತಿ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ದಿನಕ್ಕೆ ಒಂದ್ಸಲ ಅಂದರೆ ಮಧ್ಯಾಹ್ನ 1-2 ಅವರ್ ಮಲ್ಕೊಂಡಿದ್ದಾಳ್ತಾನೆ ಅಷ್ಟೇ. ಆ ಒಂದು ಟೈಮ್ ಏನಿರುತ್ತೆ ಅದನ್ನು ಗೋಲ್ಡನ್ ಪೀರಿಯಡ್ ಅಂತಲೇ ಕರಿಬೋದು. ಅವ್ರು ಮಲಗಿರ್ತಾರಲ್ವ, ಏನು ಬೇಕಿದ್ರೂ ನಾವು ನಮ್ಮ ಕೆಲಸನ ಮಾಡ್ಕೋಬೋದು. ಹಾಗಂತ ಅವ್ರನ್ನ ಬಿಟ್ಟು ಎಲ್ಲೋ ಮಲಗಿಸಿ ನಾವು ಇನ್ನೆಲ್ಲೋ ಕೆಲಸ ಮಾಡೋಕ್ಕೂ ಆಗಲ್ಲ, ಅದು ರಿಸ್ಕಿನೇ. ಸಡನ್ನಾಗಿ ಎದ್ಬಿಟ್ಟು ನಾವೆಲ್ಲಿ ಅಂತ ಅಂದ್ಬಿಟ್ಟು
ಹುಡ್ಕೋದು ಅಥವಾ ಮಂಚದಿಂದ ಇಳಿಯೋಕೆ ಹೋಗಿ ಬೀಳೋದು ಅಥವಾ ಜೋಲಿಲಿ ಮಲಗಿಸಿದ್ರೆ ಅಲ್ಲಿಂದ ಇಳಿಯೋಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಅವ್ರು ಮಲಗಿದ್ರು ನೋಡ್ಕೋಬೇಕು, ಎಚ್ಚರಾಗಿದ್ರು ನೋಡ್ಕೊಬೇಕು. ನೋಡ್ತಾ ಟೈಮ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಮಧ್ಯಾಹ್ನ ಆಗೋಯಿತು. ಇವನು ಮಲ್ಕೊಂಡ. ಇವನು ಮಲಗಿರುವಾಗಲೇ ಒಂದು ಅರ್ಜೆಂಟ್ ಬ್ಲೌಸ್ ಇತ್ತು, ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ಬ್ಲೌಸ್ ಕಟಿಂಗ್ ಏನೋ ಮಾಡ್ಕೋಬೋದು, ಬಟ್ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ, ಸೌಂಡ್ ಆಗುತ್ತಲ್ವ ಮಿಷಿನ್ದು, ಎದ್ಬಿಡ್ತಾನೆ. ಅವನ್ನ ಈ ರೂಮಲ್ಲಿ ಜೋಲಿಗೆ ಹಾಕಿಸ್ಬಿಟ್ಟು ನನ್ನ ರೂಮಲ್ಲಿ ಮೆಷಿನ್ ಇರೋದು, ಅಲ್ಲಿ ನಾನು ಸ್ಟಿಚ್ ಮಾಡೋಣ ಅಂದರೆ ಆ ಮಿಷಿನ್ ಸೌಂಡ್ಗೆ ನನಗೆ ಅವನು ಎದ್ದಾಳೋದು ಕೇಳಿಸಲ್ಲ, ಅವನ ಹತ್ರ ಕೇಳಿಸಲ್ಲ. ಅವನು ಎದ್ಬಿಟ್ಟಂತೂ ಸುಮ್ಮನೆ ಅಳಲ್ಲ, ಜೋಲಿಲೇ ದಬಾಕೊಳ್ಳೋದು, ಜೋಲಿಯಿಂದನೇ ಇಳಿಯೋಕ್ಕೆ ಟ್ರೈ ಮಾಡೋದು, ಈ ಥರ ಮಾಡ್ತಾನೆ. ಜೋಲಿ ಸ್ವಲ್ಪ ನೆಲದ ಹತ್ತತ್ರ ಇದ್ದಿದ್ರೆ, ಅಂದರೆ ಜೋಲಿ ಸ್ವಲ್ಪ ಉದ್ದ ಇದ್ದಿದ್ರೆ ಅವನು ಎದ್ರೂ ಏನೂ ಆಗಲ್ಲ ಬಿಡು, ಇಳ್ಕೊಂಡು ಬರ್ತಾನೆ ಅಂತ ಅನ್ಬೋದು. ಆದರೆ ನಮ್ಮದು ಜೋಲಿ ತುಂಬ ಹೈಟಲ್ಲಿದೆ, ಅಲ್ಲಿಂದ ಅವ್ನು ಬಿದ್ದರೆ ಮಂಚಕ್ಕೆ ಬೀಳ್ತಾನೆ, ಮತ್ತೆ ಮಂಚದಿಂದ ನೆಲಕ್ಕೆ ಬೀಳ್ತಾನೆ, ಈ ಥರ ಆಗುತ್ತೆ. ಅದು ಕರೆಕ್ಟಾಗಿ ಮಂಚದ ನೀರಕ್ಕೂ ಇಲ್ಲ, ಮಂಚದ ಕಟ್ಟಿಗಿದೆ. ಅವ್ನು ಅಲ್ಲಿಂದ ಬಿದ್ದರೆ ಮಂಚದ ಕಟ್ಟಾಗಿ ಮತ್ತೆ ಅಲ್ಲಿಂದ ಕೆಳಗೆ ಬೀಳ್ತಾನೆ. ಅದಕ್ಕೆ ನನಗೆ ಅವನೊಬ್ಬನ್ನೇ ಮಲಗ್ಸೋಕ್ಕೆ ಭಯ ಆಗುತ್ತೆ. ಸರಿ, ಅವನು ಮಲ್ಕೊಂಡಿರುವಾಗ ನಾನು ಸ್ಟಿಚಿಂಗ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಕಟಿಂಗ್ ಆದರೂ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಅವನ್ನ ಮಂಚದ ಮೇಲೆ ಮಲಗಿಸಿ ಅವನ್ನ ನೋಡ್ಕೊತಾನೆ ನಾನು ಬ್ಲೌಸ್ ಕಟಿಂಗ್ನ ಮಾಡ್ತಾಯಿದ್ದೀನಿ. ಬೇಜಾರಾಗುತ್ತೆ ಕೆಲವೊಂದು ಸಲ. ಅರ್ಜೆಂಟ್ ಬ್ಲೌಸ್ಗಳಿರ್ತವೆ, ಇವನ್ನ ನೋಡ್ಕೋಬೇಕು, ಇವನ್ನ ನೋಡ್ಕೊಳ್ಳೋರು ಯಾರೂ ಇರಲ್ಲ. ನಾನು ಸ್ಟಿಚಿಂಗ್ ಮಾಡಬೇಕು, ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕು ಅಂತಂದರೆ ಅದಂತೂ ಸಾಧ್ಯನೇ ಇಲ್ಲ. ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಅಂಥ ಸಿಚುವೇಶನ್ ಬಂದರೆ, ನೋಡಿ ನನಗೆ ಅರ್ಜೆಂಟಾಗಿ ಬ್ಲೌಸ್ ಕೊಡೋಕ್ಕಾಗೋದಿಲ್ಲ, ಮಗು ಇದೆ ಅಲ್ವಾ, ನಾನು ನೋಡ್ಕೊಬೇಕು, ನಿಮ್ಗೆ ಅರ್ಜೆಂಟ್ ಇದ್ದರೆ ಬೇರೆ ಕಡೆ ಹೊಲಿಸ್ಕೊಳ್ಳಿ, ನನಗೆ ಸ್ವಲ್ಪ ಟೈಮ್ ಕೊಡೋದಾದರೆ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಅಂತಲೇ ಹೇಳ್ಬಿಟ್ಟು ನಾನು ಇಸ್ಕೊತೀನಿ. ಆಮೇಲೆ ಅವರು ಅರ್ಥ ಮಾಡ್ಕೊತಾರೆ, ಮಗು ಇದೆ ಅಲ್ವಾ, ಹಾಗಾಗಿ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೋತಾರೆ. ಹೆಚ್ಚು ಕಡಿಮೆ 1 ತಿಂಗಳು 1.5 ತಿಂಗಳು ಈ ರೀತಿ ನನಗೆ ಟೈಮ್ ಕೊಡ್ತಾರೆ, ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ನೋರು. ಈ ಮಕ್ಕಳು ನಮಗೆ ಏನು ಮಾಡೋಕ್ಕೆ ಬಿಡಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ. ಈಗ ನಾವು ತಾಯಿ ಆಗಿದ್ದೀವಿ, ಮಗುನ ನೋಡ್ಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಆಗಿರುತ್ತಲ್ವ, ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗ ನನ್ನ ಮಗು ಇದೆ, ನಾನು ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾವು ತಲೆಗೆ ಕೂರಿಸ್ಕೊಂಡು ಇನ್ನೂ ಬೇರೆ ಕೆಲಸಗಳನ್ನ ಸೆಕೆಂಡ್ ಪ್ರಿಫರೆನ್ಸ್ ಕೊಡಬೇಕು. ನಾವು ಮಗುನ ನೋಡ್ಕೊತ ಅಯ್ಯೋ ಆ ಕೆಲಸ ಮಾಡಬೇಕಾಗಿತ್ತು, ಈ ಕೆಲಸ ಮಾಡಬೇಕಾಗಿತ್ತು ಅಂತಂದರೆ ನಮಗೂ ಒಂಥರ ಬೇಜಾರಾಗುತ್ತೆ. ಅದನ್ನೆಲ್ಲ ಸೈಡ್ಗಿಟ್ಟು ಇವಾಗ ನನ್ನ ಮಗುಗೆ ನನ್ನ ಅವಶ್ಯಕತೆ ಇದೆ, ಅವ್ನು ಸ್ವಲ್ಪ ದೊಡ್ಡವನಾಗೋ ತನಕ ನಾನು ಅವನಿಗೆ ಟೈಮ್ ಕೊಡಲೇಬೇಕು. ಅದಾದಮೇಲೆ ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ, ಅಲ್ಲಿ ತನಕ ನಾವು ಅವ್ರನ್ನ ಕೇರ್ ತಗೋಬೇಕು. ಅದಾದಮೇಲೆ ನಾವೇ ನೋಡ್ಕೊತೀವಿ ಅಂದರೆ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊತಾರೆ. ಸೊ ಅಲ್ಲಿ ತನಕ ನಾವು ನಮ್ಮ ಮಕ್ಕಳಿಗೆ ಯಾವಾಗ ನಮ್ಮ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಾವು ನಮ್ಮ ಒಂದು ಟೈಮ್ನ ನಮ್ಮ ಮಕ್ಕಳಿಗೆ ಕೊಡಬೇಕು. ಅದನ್ನು ಬಿಟ್ಟು ಬಾಕಿ ಕೆಲಸಗಳನ್ನ ತಲೆಗೆ ಹಚ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ನೋದಲ್ಲ. ನೀವೇ ನೋಡಿರ್ತೀರ, ನಾನು ಕರೆಕ್ಟಾಗಿ ವಿಡಿಯೋಸ್ ಆಗ್ತಿಲ್ಲ ಅಂತಂದ್ರೂ ಇದೇ ರೀಸನ್ ಆಗಿರುತ್ತೆ. ಕೆಲವ್ರು ಅನ್ಕೋಬೋದು ಬಾಕಿ ಯೂಟ್ಯೂಬರ್ಸ್ ಎಲ್ಲ ಇಬ್ಬಿಬ್ರು ಮಕ್ಕಳು 3 ಜನ ಮಕ್ಕಳು ಅದೆಲ್ಲ ನೋಡಿಕೊಂಡು ಮನೇಲಿ ಯಾರು ಸಪೋರ್ಟು ಇಲ್ಲದೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ಆ ರೀತಿ ಒಂದು ಯೋಚನೆ ಮಾಡೋದಾದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಒಬ್ಬೊಬ್ರು ಮಕ್ಳಿಗೂ ಒಂದೊಂದು ಥರ ಬುದ್ಧಿ ಇರುತ್ತೆ ಅಲ್ವಾ. ಸೊ ಕೆಲವು ಮಕ್ಕಳು ಅಷ್ಟೊಂದು ಕೀಟ್ಲೆ ಮಾಡಲ್ಲ, ಒಂದೇ ಕಡೆ ಏನಾದರೂ ಕೊಟ್ಬಿಟ್ಟು ಕೂರಿಸಿದ್ರೆ ಆಟ ಆಡ್ಕೊಂಡಿರ್ತಾರೆ. ಅದೇ ಇನ್ನು ಕೆಲವು ಮಕ್ಕಳು ಕೂತ್ಕೊಳ್ಳಲ್ಲ. ನಾನು ಆಗಲೇ ಹೇಳ್ದಂಗೆ ಇವನು ಅಷ್ಟೇ, ಬೇಕಾದ್ರೆ ನಾನು ಇವನ ಜೊತೆ ಕೂತಿದ್ದೀನಿ ಅಂತಂದರೆ ಬೇಕಾದ್ರೆ ಎಷ್ಟೊತ್ತು ಬೇಕಿದ್ರೂ ಆಟ ಆಡ್ತಾನೆ. ಅದೇ ನಾನು ಅವನು ಆಟ ಆಡ್ತಿದ್ದಾನಲ್ಲ ಅಂದ್ಬಿಟ್ಟು ಏನಾದ್ರು ಕೆಲಸ ಮಾಡೋಕ್ಕೆ ಹೋದರೆ ಬರೋದು ನನ್ನ ಹಿಂದಿಂದನೇ ಸುತ್ತೋದು, ಮಾಡೋ ಕೆಲಸ ಮಾಡೋಕ್ಕೆ ಬಿಡೋಲ್ಲ, ಎಲ್ಲನೂ ಚೆಲ್ಲೋದು. 1 to 2 ಕೆಲಸ ಕೊಟ್ಬಿಡ್ತಾರೆ. ಅವ್ರನ್ನ ನೋಡ್ಕೊಂಡು ನಾವೇನಾದ್ರು ಇನ್ನೊಂದು ಕೆಲಸ ಮಾಡ್ತೀವಿ ಅಂದರೆ 2 ಕೆಲಸ ಆಗುತ್ತೆ. ಅದೇ ಥರ ಅವ್ರು ಮಾಡೋದು. ಅದಕ್ಕೆ ನಾನು ಇನ್ನೊಂದು ಕೆಲಸಕ್ಕೆ ಕೈ ಹಾಕಲ್ಲ ಅವನ್ನ ನೋಡ್ಕೊಳ್ತಿರುವಾಗ. ಇವಾಗಲೂ ಅಷ್ಟೇ, ಅವ್ನು ಎಚ್ಚರಾಗಿದ್ದಿದ್ರೆ ನಾನು ಬ್ಲೌಸ್ ಕಟಿಂಗ್ ಮಾಡುವಾಗ ಮಧ್ಯ ಬರೋದು, ಬಳ್ಪ ಕೊಡು ಅಂತ ಗಲಾಟೆ ಮಾಡೋದು, ಕೀರ್ಚೋದು, ಆಮೇಲೆ ಆ ಬಟ್ಟೆ ಮೇಲೆ ಬಂದು ಕೂತ್ಕೊಬಿಡ್ತಾನೆ. ನಾನು ಏನು ಬ್ಲೌಸ್ ಕಟಿಂಗ್ ಮಾಡ್ತಿರ್ತೀನಲ್ಲ ಅದ್ರ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವ್ನು ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಅವ್ನು ಮಲಗಿರೋ ಟೈಮಲ್ಲಿ ನಾನು ಆ ಕೆಲಸನ ಮಾಡ್ಕೊತೀನಿ. ನೋಡ್ತಾ ಸಂಜೆನೂ ಆಗೋಯ್ತು. ನಾನು ಬ್ಲೌಸ್ ಕಟಿಂಗ್ ಎಲ್ಲನೂ ಮುಗಿಸ್ಬಿಟ್ಟು ಕಾಯಿ ಎಡ್ಕೊಳ್ಳೋಣ ಅಡುಗೆಗೆ ಅಂತ ಅಂದ್ಬಿಟ್ಟು ಅಲಸಂದೆ ಕಾಯಿ ಹಿಡಿತಾ ಇದ್ದೀನಿ. ಪಾಪು ಇನ್ನೂ ಎದ್ದಿದ್ದ, ಅವ್ನು ಒಳಗಡೆ ಆಟ ಆಡ್ತಾ ಇದ್ದ. ಅವ್ನ ಗಮನ ತುಂಬ ಹೊತ್ತು ಒಂದೇ ಕಡೆ ಇರೋದಿಲ್ಲ, ಮಕ್ಕಳೇ ಹಾಗೆ ಅಲ್ವಾ. ಅವನು ಹೆಂಗಪ್ಪ ಅಂದರೆ ಈ ಹಸಿಕಾಯಿ ಬರುತ್ತಲ್ವ, ಹಸಿಕಾಯಿ ಆದರೂ ಅಷ್ಟೇ, ತರಕಾರಿ ಅಂದರೆ ಕ್ಯಾರೆಟ್ ಆದ್ರೂ ಅಷ್ಟೇ, ಅದನ್ನು ಹಸಿಗೆ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಅದೇ ನಾನು ಅಡುಗೆಗೆ ಹಾಕ್ಬಿಟ್ಟು ಅದು ಬೆಂದ ಮೇಲೆ ತೊಗೊಂಡು ತಿನ್ಸಕ್ಕೆ ಹೋದರೆ ಅವನು ಅದನ್ನು ಇಷ್ಟಪಡಲ್ಲ, ಉಗಿದ್ಬಿಡ್ತಾನೆ. ಈ ಹಸಿಕಾಯಿ ಇದು ಎಡಿತಿರುವಾಗ ಬಂದು ಎಷ್ಟು ಕೊಟ್ಟರು ಬೇಡ ಅನ್ನೆಲ್ಲ ತಿನ್ಕೊಬಿಡ್ತಾನೆ. ಅದಕ್ಕೆ ಅವರು ತಾತ ನಾವು ಹಸಿರು ಕಾಳು ಹಾಕಿದ್ದೀವಲ್ವ ಆ ಹಸಿಕಾಯಿನ ಕಿತ್ಕೊಬಂದು ಕೊಡ್ತಾರೆ. ಸುಮ್ಮನೆ ಅವ್ರು ಎಡ್ಕೊಟ್ರೆ ಇವ್ನು ತಿಂತಾ ಇರ್ತಾನೆ, ಅಷ್ಟು ಇಷ್ಟಪಡ್ತಾನೆ ಹಸಿಕಾಯಿ ಅಂದರೆ. ಈಗ ಅವ್ನು ನೋಡಿರಲಿಲ್ಲ ನಾನು ಹಿಡ್ಕೊತಾ ಇರೋದನ್ನ.
ಆಮೇಲೆ ಮತ್ತೆ ಬಂದು ಅವನು ನನ್ನ ಜೊತೆ ಜಾಯ್ನ್ ಆದ. ಜೊತೆಗೆ ನನ್ನ ಹಸ್ಬೆಂಡು ಇದ್ರಲ್ವ, ಅವರು ಇವತ್ತು ಉಪ್ಸಾರು ಮಾಡೋಣ ಅಂತಂದಿದ್ದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದು ಅವರು ನುಗ್ಗೆ ಸೊಪ್ಪನ್ನ ಊರು ಕೊಟ್ಟರು. ನಾನಿಲ್ಲಿ ಕಾಯಿ ಹಿಡ್ಕೊತಾ ಇದ್ದೀನಿ. ಈ ಒಣಗಿದ ಕಾಳಲ್ಲಿ ಉಪ್ಸಾರು ಮಾಡೋದಕ್ಕಿಂತ ಈ ಹಸಿ ಹಲಸಂದೆ ಕಾಯಲ್ಲಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಅಪರೂಪಕ್ಕೆ ತಿಂತೀವಲ್ಲ, ಅದಕ್ಕೋ ಅಥವಾ ಹಸಿ ಕಾಯಲ್ಲೇ ಆ ಟೇಸ್ಟ್ ಇರೋದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಒಳಗೆ ಆಟ ಆಡ್ತಿದ್ದ ಅವನಿಗೆ. ಆಮೇಲೆ ಅವ್ನ ಗಮನ ನಮ್ಮ ಕಡೆಗೆ ಬಂದು ಕಾಯಿ ನಾನು ಬುಟ್ಟಿಗೆ ಮೊರಗೆ ಏನು ತುಂಬ್ಕೊಂಡಿದ್ದೆ ಎಲ್ಲನೂ ಚೆಲ್ಲಾಗ್ತಾ ಸಿಪ್ಪೆ ಜೊತೆಗೆ ಕಾಯಿನೂ ಬೆರೆಸಿ ಎಲ್ಲನೂ ಮಿಕ್ಸ್ ಮಾಡಿ ಆಟ ಆಡ್ತಾ ಕೂತ್ಕೊಂಡ. ಸರಿ ಏನಾದರೂ ಮಾಡ್ಕೊ ಅಂತ ಅಂದ್ಬಿಟ್ಟು ಕಾಳು ಮಾತ್ರ ಮುಟ್ಟಕ್ಕೆ ಬಿಡಿದೆ. ಅದನ್ನು ಪಾತ್ರೆನ ಸಪ್ರೇಟಾಗಿ ಇಟ್ಕೊಂಡು ನಾನಿಲ್ಲಿ ಕಾಳನ್ನ ಬಿಡ್ಸ್ಕೊತಾ ಇದ್ದೀನಿ. ಉಪ್ಪು ಸಾಂಬಾರು ಆಗಿರೋದ್ರಿಂದ ಬೇಗ ಅಡುಗೆ ಕೆಲಸನೂ ಮುಗ್ದೋಯ್ತು. ಅಡುಗೆ ಕೆಲಸ ಮುಗಿಸ್ಬಿಟ್ಟು ಬಂದು ಫಸ್ಟ್ ಅವ್ನಿಗೆ ಊಟ ಮಾಡಿಸ್ತೀನಿ. ಯಾವಾಗಲೂ ಅವ್ನಿಗೆ ಊಟ ಮಾಡಿಸಾದ್ಮೇಲೆ ನಾನು ಊಟ ಮಾಡೋದು. ಇವ್ನಿಗೆ ಊಟ ಮಾಡಿಸ್ಬೇಕು ಅಂತಂದರೆ ನನಗೆ ಅದೇ ಒಂದು ಅಯ್ಯೋ ಇವಾಗ ಊಟ ಟೈಮ್ ಬಂತಾ, ಇವ್ನಿಗೆ ಊಟ ಮಾಡಿಸ್ಬೇಕಾ ಅಂತ ಅನಿಸುತ್ತೆ. ಅಷ್ಟು ಸಾಕು ಮಾಡಾಕ್ತಾನೆ. ಕೆಲವೊಂದು ಸಲ ಬಾಯಿಗೆ ಹಾಕಿಸ್ಕೊಳ್ಳಲ್ಲ, ಹಾಕಿಸ್ಕೊಂಡ್ರು ಬೇಗ ನುಂಗಲ್ಲ. ಅದನ್ನೇ ಬಾಯಲ್ಲಿ ಇಟ್ಕೊಂಡು ಅದನ್ನೇ ಹಾಕ್ಕೊಂಡು ಮಾಡಿದ್ನೇ ಮಾಡ್ತಾ ಇರ್ತವೆ. ಇನ್ನು ಕೆಲವೊಂದು ಸಲ ಬಾಯಿಗೆ ಹಾಕಿಸ್ಕೊಂಡು ಉಗಿದ್ಬಿಡೋದು, ಈ ಥರ ಮಾಡ್ತಾರೆ. ಒಂದು ಜನ್ಮಕ್ಕಾಗಷ್ಟು ತಾಳ್ಮೆ ಇವ್ರಿಗೆ ಊಟ ಮಾಡಿಸೋ ಟೈಮಿಗೆ ಬೇಕಾಗುತ್ತೆ. ಅಷ್ಟು ಪೇಷನ್ಸಿಂದ ಊಟ ಮಾಡಿಸಿದ್ರೇ ಇವ್ರು ಹೊಟ್ಟೆ ತುಂಬ್ಸೋಕ್ಕಾಗೋದು. ಇಲ್ಲ ಅಂದರೆ ಇವ್ರು ಊಟನೇ ಮಾಡಲ್ಲ. ಆನೆಸ್ಟಾಗಿ ಹೇಳ್ತೀನಿ, ನಾನು ಈ ರೀತಿ ಯಾವ ಕೆಲಸನೂ ಕಡೆನೂ ಗಮನ ಕೊಡದೆ ಇವನ್ನೇ ನೋಡಿಕೊಂಡು ಇದ್ದಾಗ ಮಾತ್ರ ನಾನು ಈ ರೀತಿ ಓಡಾಡಿಕೊಂಡು ಊಟ ಮಾಡಿಸ್ತೀನಿ. ಅದೇ ಏನಾದರೂ ನನಗೆ ಬಾಕಿ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿದೆ ಅಂತಂದರೆ ನಿಜವಾಗ್ಲೂ ಇವ್ನಿಗೆ ಈ ಥರ ಓಡಾಡ್ಕೊಂಡು ಊಟ ಮಾಡ್ಸೋಕ್ಕಾಗಲ್ಲ, ಸಾಕಾಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಾನು ಫೋನಲ್ಲಿ ಇನ್ಫೋಬೆಲ್ಸ್ ಹಾಕ್ಬಿಟ್ಟು ಅದನ್ನು ಊಟ ಮಾಡಿಸ್ತೀನಿ. ಆವಾಗ ಬೇಗ ತಿನ್ಕೋತಾನೆ. ಇಲ್ಲ ಅಂತಂದರೆ ನಾನು ಈ ಥರ ಓಡಾಡಿಸ್ಕೊಂಡು ಅವ್ನು ಏನೇನು ಮಾಡ್ತಾನೆ ಅದನ್ನು ಮಾಡಕ್ಕೆ ಬಿಟ್ಬಿಟ್ಟು ಊಟ ಮಾಡಿಸ್ತೀನಿ. ಸ್ಕ್ರೀನ್ ಟೈಮ್ ಕೊಡಬಾರ್ದು ಗೊತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮಗೂ ಸಾಕಾಗಿರುತ್ತಲ್ವ. ಈಗಿನ ಮಕ್ಕಳು ನಾವೇ ಫೋನ್ ನೋಡ್ತಾ ಇರ್ತೀವಿ, ನಮ್ಮನ್ನು ನೋಡಿ ಅವರು ಕಲ್ತ್ಕೋತಾರೆ. ನಾವು ಕಂಪ್ಲೀಟಾಗಿ ಬಿಟ್ರೇ ಅವ್ರಿಗೂ ನಾವು ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡೋಕ್ಕಾಗೋದು. ಆದರೆ ನಾವೇ ಫೋನಲ್ಲಿ ಎಷ್ಟೊತ್ತು ಇರುವಾಗ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಫೋನ್ನ ಯೂಸ್ ಮಾಡಿಬಿಡಿ ಅಂತಂದರೆ ಯಾವ ರೀತಿ ಇರುತ್ತೆ ಹೇಳಿ. ನಮ್ಮ ಅಪ್ಪ ಅಮ್ಮಂದ್ರಾದರೆ ಅವ್ರ ಹತ್ರ ಸ್ಕ್ರೀನ್ ಟಚ್ ಫೋನ್ ಇರಲಿಲ್ಲ. ಹಾಗಾಗಿ ನಮ್ಮ ಚೈಲ್ಡ್ಹುಡ್ ಡೇಸ್ ಏನಿತ್ತು ಅದು ಫೋನ್ ಫ್ರೀ ಅಂದರೆ ಸ್ಕ್ರೀನ್ ಟೈಮ್ ಫ್ರೀ ಆಗಿ ನಾವು ಬೆಳೆದ್ವಿ. ಬಟ್ ಇವಾಗಿನ ಜನ್ರೇಷನಲ್ಲಿ ನಾವೇ ತುಂಬ ಫೋನ್ನ ಯೂಸ್ ಮಾಡ್ತೀವಲ್ವ. ಹಾಗಾಗಿ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಫೋನ್ ಅನ್ನೋದೇನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬೆಳೀತಾರೆ. ನಮಗೆ ಸ್ಕ್ರೀನ್ ಟಚ್ ಫೋನ್ ಹೇಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಮಗೊಂದು ಏಜಿಗೆ ಬಂದು ನಮಗೆ ಬುದ್ಧಿ ಗೊತ್ತಾಗೋ ತನಕ ನಮ್ಮ ಹತ್ರ ಬರೋ ತನಕನೂ ನಮ್ಮ ಅಪ್ಪ ಅಮ್ಮನ ಹತ್ರ ಸ್ಕ್ರೀನ್ ಟಚ್ ಫೋನ್ಗಳೇ ಇರ್ತಿರ್ಲಿಲ್ಲ. ಅವರು ಕೀಪ್ಯಾಡ್ ಫೋನ್ನೇ ಯೂಸ್ ಮಾಡ್ತಿದ್ದು. ನಮಗೆ ಬುದ್ಧಿ ಬಂದಮೇಲೆ ಅಥವಾ ನಾವು ದೊಡ್ಡವರಾಗಿ ನಾವು ಫೋನ್ಗಳು ತೊಗೊಂಡ್ಮೇಲೆ ನಾನು ನಮ್ಮ ಮನೇಲಿ ಸ್ಕ್ರೀನ್ ಟಚ್ ಫೋನ್ ಅನ್ನೋದನ್ನ ನಾವು ನೋಡಿದ್ದು. ಆದರೆ ಇವಾಗಿನ ಮಕ್ಕಳನ್ನ ಹಾಗೆ ಬೆಳ್ಸೋಕ್ಕೆ ಆಗಲ್ಲ. ಒಂದೊಂದು ಮನೇಲಿ 3 4 ಸ್ಕ್ರೀನ್ ಟಚ್ ಫೋನ್ಗಳಿರ್ತವೆ. ಅಂದರೆ ಎಷ್ಟು ಜನ ಇರ್ತೀವಿ ಅಷ್ಟು ಜನದ ಹತ್ರನೂ ಸ್ಕ್ರೀನ್ ಟಚ್ ಫೋನ್ಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಫೋನ್ ಅನ್ನೋದು ಏನು ಅಂತಲೇ ಗೊತ್ತಿಲ್ಲದೆ ನಾವು ಬೆಳ್ಸೋಕ್ಕಾಗೋದೇ ಇಲ್ಲ. ಬಾಣಂತಿ ಟೈಮಲ್ಲಿ ಯಾರಾದರೂ ವೇಟ್ ಗೇನ್ ಆಗಿ ತುಂಬ ದಪ್ಪ ಆಗಿದ್ರೆ ನೋಡಿ, ಮಕ್ಕಳು 1 ವರ್ಷ ತುಂಬಿದ ಮೇಲೆ ಏನಕ್ಕೆ ಬಾಣ್ತಿ ಮೈ ಏನು ಇಳ್ದೋಗುತ್ತೆ ಅಂತ ನನಗೆ ಇವಾಗ ಅರ್ಥ ಆಗ್ತು. ನಾನು ಕೂಡ ಬಾಣ್ತಿ ಇದ್ದಾಗ ತುಂಬ ಏನೂ ಇಲ್ಲ, ಒಂದು ಮೀಡಿಯಮ್ ಆಗಿ ಕರೆಕ್ಟ್ ವೇಟಿಗೆ ಬಂದಿದೆ. ಬಟ್ ಆಮೇಲೆ ಇವ್ನಿಗೆ ವರ್ಷ ತುಂಬ್ತಿದ್ದಂಗೆ ನನ್ನ ವೇಟ್ ಲಾಸ್ ಕೂಡ ಜಾಸ್ತಿ ಆಗೋಯ್ತು. ಹೆಚ್ಚು ಕಡಿಮೆ ನನ್ನ ಬಾಣ್ತಿಗೂ ಈಗೂ ನಾನು ಒಂದು 7-8 kg ಕಡಿಮೆ ಆಗಿದ್ದೀನಿ. ಇವಾಗಂತೂ ಇನ್ನೂ ಕಡಿಮೆನೇ ಆಗಿರ್ತೀನಿ. ರೀಸೆಂಟಾಗಿ ನಾನು ವೇಟ್ ಚೆಕ್ ಮಾಡಿದರೆ ಪಕ್ಕ ಒಂದು 40-41 ಇರ್ತೀನಿ ಅನಿಸುತ್ತೆ. 50 ಇದ್ದೆ ನಾನು. 50ಇಂದ 10 kg ಸಣ್ಣ ಆದಂಗೆ ಆಗುತ್ತೆ ನೋಡಿ. ಯಾರು ವೇಟ್ ಲಾಸ್ ಪ್ಲ್ಯಾನ್ ಇದ್ದರೆ ಈ ಥರ ಮಕ್ಳಿಗೆ ಓಡಾಡ್ಕೊಂಡು ಊಟ ಮಾಡಿಸಿ ಪಕ್ಕ 1 ತಿಂಗಳಲ್ಲಿ ವೇಟ್ ಕಮ್ಮಿ ಆಗ್ತೀರಾ, ಅದಂತೂ ಗ್ಯಾರಂಟಿ. ಇನ್ನು ನೋಡಿದ್ರಲ್ವಾ ಇವತ್ತಿನ ರೂಟೀನ್ ನಂದು ಹೀಗಿತ್ತು. ಮನೇಲಿ ಯಾರೂ ಇಲ್ಲದೆ ಇದ್ದಾಗ ನನ್ನ ಫುಲ್ ಟೈಮ್ ಏನಿರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಕ್ಕೆ ಮೀಸಲಾಗಿಟ್ಬಿಟ್ಟು ನಾನು ದಿನನ ಕಳೀತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗುಡ್ ನೈಟ್ ಹೇಳ್ಬಿಡು. ಗುಂಡು ಎಲ್ಲ ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳ್ಬಿಡು. ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಗುಂಡು ಎಲ್ಲ ಕಮ್ಮಂಗ್ನೆ. ಗುಡ್ ನೈಟ್. ಕಣ್ಣಕ್ಕ ಗುಡ್ ನೈಟ್ ನಾನು ಹೇಳಿದ್ದು. ಅಮ್ಮ ಡುಮ್ಮ. ಗುಡ್ ನೈಟ್ ಹೇಳಮ್ಮ ಅದಕ್ಕೆ.
ಗುಂಡು ಅಕ್ಕ ಗುಡ್ ನೈಟ್ ಕವ್ವ ಗುಂಡು ಅಕ್ಕ ಅಲ್ಲ ಗುಡ್ ನೈಟ್ ಹೇಳು ಗುಂಡುಕ